ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ಹಿಂದಿನ ದಿವಸ ಅಕ್ಕಿ ನೆನೆಸಿಲ್ಲ, ರುಬ್ಬಿಲ್ಲ, ಹಿಟ್ಟು ರೆಡಿ ಇಲ್ಲ, ಏನು ಮಾಡೋದಪ್ಪ ಅಂದಾಗ ಮಕ್ಕಳು ದೋಸೆ ಕೇಳಿದಾಗ ಬೇಗ ಮತ್ತು ಸುಲಭವಾಗಿ 10 ನಿಮಿಷದಲ್ಲಿ ಮಾಡುವಂಥ ದೋಸೆ ಮಾಡಿ ತೋರಿಸ್ತೀನಿ ರೀ. ಆ ದೋಸೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ನಾವು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನಾವು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ಐತ್ರಿ. ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ನಾವು 1/4 ಕಪ್ನಷ್ಟು ಮೊಸರು ತೊಗೊಂಡಿನಿ, ಮೊಸರು ಹಾಕ್ಕೋತೀನಿ ನೋಡಿರಿ. ಈಗ 1 ಕಪ್ ನೀರು ಹಾಕ್ಕೋತೀನಿ ರೀ. ನಾನು ಮೀಡಿಯಮ್ ಸೈಜಿದ್ದು 3 ಟೊಮೆಟೊ ತೊಗೊಂಡಿನಿ ರೀ, ಅವನು ಹಾಕ್ಕೋತೀನಿ ನೋಡಿರಿ. ಇದು ನುಣ್ಣಗೆ ರುಬ್ಕೋತೀನಿ ರೀ. ಈಗ ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿನಿ ನೋಡಿರಿ. ಈಗ ನಾನು ರುಬ್ಕೊಂಡಿದ್ದು ಹಿಟ್ಟು ಒಂದು ಬೌಲಿಗೆ ಹಾಕ್ಕೋತೀನಿ ನೋಡಿರಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋರಿ, ಯಾಕಂದರೆ ದೋಸೆ ಹಿಟ್ಟು ಹೆಂಗಿರ್ತೈತಿಲ್ಲ ಆ ಹದ ಇರಬೇಕು ರೀ. ಜಾಸ್ತಿನೂ ಹಾಕಬಾರ್ದು, ಕಮ್ಮಿನೂ ಹಾಕಬಾರ್ದು, ನೋಡ್ಕೊಂಡು ಹಾಕ್ಕೊಳ್ರಿ. ನಾವು ಒಂದಷ್ಟು ಹಾಕ್ಕೊಂಡಿನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾವು 1 ಸ್ಪೂನ್ ಅಜ್ಜ ಖಾರದ ಪುಡಿ ತೊಗೊಂಡಿನಿ, ಅಜ್ಜ ಖಾರದ ಪುಡಿ ಹಾಕೋತೀನಿ ನೋಡಿರಿ. ನೀವು ಬೇಕಾದ್ರೆ ರುಬ್ಬಾಗೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಮ್ಗೆ ಖಾರ ಬೇಡಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಈ ದೋಸೆ ಟೊಮೆಟೊ ದೋಸೆ ಅಲ್ರಿ, ಕೆಂಪು ಕಲರ್ಫುಲ್ಲಾಗಿ ಬಂದಿರ್ತೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತಿ ರೀ. ನೀವೇನಾರ ಒಂದ್ಸತಿ ಈ ರೀತಿ ದೋಸೆ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ನೋಡಿರಿ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಈಗ ನೋಡಿರಿ, ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೆ ಈ ಹದ ಆಗೈತೆ ನೋಡಿರಿ. ಬೆಳಗ್ಗೆ ಮಕ್ಕಳು ದೋಸೆ ಮಾಡ್ಕೊಡಮ್ಮ ಅಂತ ಕೇಳ್ತಿರ್ತಾರೆ. ನಾವು ಹಿಂದಿನ ದಿವಸ ಅಕ್ಕಿ ನೆನೆಸಿರಲ್ಲ, ರುಬ್ಬಿರಲ್ಲ, ಹಿಟ್ಟು ರೆಡಿ ಮಾಡ್ಕೊಂಡಿರಲ್ಲ. ದೋಸೆ ಕೇಳಿದ್ರೆ ಏನಪ್ಪ ಮಾಡೋದು ನಾವು ರುಬ್ಬಿಲ್ಲ ಅಂದಾಗ ಕೆಲವು ಪದಾರ್ಥದಿಂದ ನೀವು ಮಕ್ಕಳಿಗೆ ದೋಸೆ ಮಾಡ್ಕೊಡ್ಬೋದು ರೀ. ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ರೀ. ಈಗ ನೋಡಿರಿ, ಇದು ಹಿಟ್ಟು ರೆಡಿ ಆಗೈತಿ. ಈಗ ಇದಕ್ಕೊಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನಲ್ಲಿ ಹಾಕ್ಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಇದು ನೀರು ಜೊತೆ ಕರಗ್ತಂದ್ರೆ ಹಿಟ್ಟಿನ ಜೊತೆ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗ್ತದೆ. ಇಲ್ಲ ನಾವು ಡೈರೆಕ್ಟ್ ಹಿಟ್ಟಿಗೆ ಹಾಕಿದ್ರೆ ಅದು ಒಂದೊಂದು ಸತಿ ಒಂದೇ ಕಡೆ ಕೂತ್ಕೊಳ್ಳುತ್ತೆ ರೀ, ಮಿಕ್ಸ್ ಆಗಲ್ಲ. ಹಾಗಾಗಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು ರೀ. ಈಗ ಇದು ಹಿಟ್ಟು ರೆಡಿ ಆಯಿತು. ಇದೊಂದು 10 ನಿಮಿಷ ನೆನಿಲ್ಲ ರೀ. ಇದು ಹಿಟ್ಟು ನೆನೆಷ್ಟೊತ್ತಿಗೆ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಮ್ರಿ. ನೀವು ಚಟ್ನಿ ಬೇಕಂದ್ರೆ ಮಾಡ್ಕೋಬೋದು, ಬೇಡಂದ್ರೆ ನಾವು ಇದ್ರಾಗೆ ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ, ಹಾಗೇನೂ ತಿನ್ಬೋದು ರೀ. ಸಿಂಪಲ್ಲಾಗಿರೋ ಚಟ್ನಿ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು ರೀ. ನಾನೊಂದು ಟೊಮೆಟೊ ಹಾಕ್ಕೋತೀನಿ ನೋಡಿರಿ. 1-2 ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಅಂದರೆ ಈ ಹಸಿ ಮೆಣಸಿನ್ಕಾಯಿ ಒಳಗೆ ಹಣ್ಣಾಗ್ಯಾವ್ರಿ, ಅವು ಹೊತ್ಕೊಂಡಿನಿ ಅಂದರೆ ಕೆಂಪು ಕಲರ್ ಬರ್ತದಂತ ಅಷ್ಟೇ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಹುರಿದ ಶೇಂಗಾದ ಕಾಳು ತೊಗೊಂಡಿದ್ರೆ ಅವು ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಇದು ಮುಚ್ಚಿ ನುಣ್ಣಗೆ ರುಬ್ಕೋತೀನಿ. ನೀವು ಬರೀ ಶೇಂಗಾ, ಹಸಿ ಕೊಬ್ಬರಿ, ಪುಟಾಣಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ಚಟ್ನಿ ಸುಮಾರು ನಮ್ಗೆ ಮಾಡ್ತಿರ್ತಾರೆ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಮಾಡ್ಕೊರಿ. ಈಗ ನೋಡಿರಿ, ನಾನು ನೀರು ಹಾಕಿ ರುಬ್ಕೊಂಡಿನಿ. ಈ ರೀತಿ ನುಣ್ಣಗೆ ರುಬ್ಕೊಂಡಿನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ. ಇನ್ನೂ ಸ್ವಲ್ಪ ತಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಡ್ರಿ. ಇಲ್ಲಪ್ಪ ಗಟ್ಟಿ ಬೇಕಂದ್ರೆ ಈ ರೀತಿ ಇದ್ರೆ ಸಾಕ್ರಿ. ಈಗ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಿಟ್ಟು ರೆಡಿ ಆಗೈತಿ. ಈಗ ಇಲ್ಲಿ ಚಟ್ನಿ ಮಾಡ್ಕೊಂಡಿದ್ರೆ ಚಟ್ನಿನೂ ರೆಡಿ ಆಗೈತಿ. ಈಗ ದೋಸೆ ಮಾಡ್ಕೊಳ್ಳೋಣ. ಈಗ ದೋಸೆ ಮಾಡೋಕೆ ನಾ ಹಂಚು ಕಾಯ್ಕಿಡ್ತೀನಿ ನೋಡಿರಿ. ಇದು ಹಂಚ ಕಾಯ್ಬೇಕು ರೀ. ಈಗ ನೋಡಿರಿ, ಹಂಚು ಕಾಯ್ದೈತಿ. ನಾ ದೋಸೆ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ದೋಸೆ ತೆಳ್ಳಗೂ ಮಾಡ್ಕೋಬೋದು ರೀ. ಇಲ್ಲ ಉತ್ತಪ್ಪ ಥರ ದಪ್ಪಗೆ ಬೇಕಂದ್ರೆ ದಪ್ಪಗೆ ಮಾಡ್ಕೋಬೋದು. ನಾನೀಗ ತೆಳ್ಳಗೆ ಮಾಡ್ಕೊಂಡು ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನೋಡಿರಿ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು ರೀ. ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ನೋಡಿರಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊರಿ, ಕ್ರಿಸ್ಪಿಯಾಗಿ ಬರ್ತೈತೆ ರೀ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೆಂದ್ಬಿಡ್ತೈತೆ ರೀ, ಮೆತ್ತಗಾಗಿ ಬರ್ತೈತೆ ರೀ ಅದು. ನೀವು ತಿರುಗಿಸಾಕಿ 2 ಸೈಡ್ ಆದರೂ ಬೇಯಿಸ್ಕೋಬೋದು, ಇಲ್ಲ ಒಂದೇ ಸೈಡ್ ಆದರೂ ಬೇಯಿಸ್ಕೋಬೋದು ರೀ. ನೋಡಿರಿ, ಎಷ್ಟು ಮಸ್ತಾಗೆ ಬರಾಕತ್ತೈತೆ ನೋಡಿರಿ. ನಾವು ಕಡಲೆ ಹಿಟ್ಟು, ರವೆ, ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಮಸ್ತಾಗಿ ಇರ್ತೈತೆ ರೀ. ಇದು ಯಾರು ಬೇಕಾದ್ರೂ ಮಾಡ್ಬೋದು ರೀ, ದಿಢೀರ್ ದೋಸೆ ಮಾಡೋದ್ರಿಂದ. ನೀವು ಬೇಕಂದ್ರೆ 2 ಸೈಡನ್ನು ಬೇಯಿಸ್ಕೋಬೋದು ತಿರುಗಿಸಿ ಹಾಕಿ. ನಾನೀಗ ಒಂದೇ ಸೈಡ ಬೇಯಿಸ್ಕೊಳಕತ್ತೀನಿ ನೋಡಿರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ, ನಾ 1-2 ದೋಸೆ ಮಾಡ್ಕೊಂಡಿನಿ. ಈಗ ಸರ್ವ್ ಮಾಡ್ತೀನಿ ನೋಡಿರಿ.
ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನಾನು ಚಟ್ನಿ ಮಾಡ್ಕೊಂಡಿದ್ನಲ್ರಿ, ಚಟ್ನಿನೂ ಸರ್ವ್ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಈ ರೀತಿ ದಿಢೀರ್ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡು ನೋಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಹೆಂಗಾಗಿರ್ತಾವೆ ಅಂತೇಳಿ. ನೋಡಿದ್ರಲ್ರಿ ವೀಕ್ಷಕರೇ, ದಿಢೀರಾಗೆ ಟೊಮೆಟೊ ದೋಸೆ ಮಾಡೋದನ್ನು, ಈ ಟೊಮೆಟೊ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.